ಅವರಿಬ್ಬರು ಜೀವದ ಗೆಳತಿಯರು. ಒಟ್ಟಾಗಿ ಓದಿ ಒಟ್ಟಾಗಿ ಬೆಳೆದು ಒಂದೇ ಕಚೇರಿಯಲ್ಲಿ ಕೆಲಸ ಮಾಡುತ್ತಿದ್ದರು. ಇಬ್ಬರು ತೊಡುತ್ತಿದ್ದ ಉಡುಗೆ ಆಭರಣಗಳು ಒಂದೇ ರೀತಿ ಇರುತ್ತಿದ್ದವು. ಈಗ ಇಬ್ಬರು ಒಟ್ಟಾಗಿಯೇ ಇಹಲೋಕದ ಪ್ರಯಾಣ ಮುಗಿಸಿದ್ದಾರೆ. ಚಿತ್ರದುರ್ಗ ಸಮೀಪ ಸಂಭವಿಸಿದ ಖಾಸಗಿ ಬಸ್ ಘೋರ ದುರಂತದಲ್ಲಿ ಮೃತರಾದ ಚನ್ನರಾಯಪಟ್ಟಣದ ಯುವತಿಯರಾದ ನವ್ಯ ಹಾಗೂ ಮಾನಸ ಅವರ ದುರಂತ ಕಥೆ. ಎಷ್ಟು ಗಂಟೆಗೆ ಆಯ್ತು? ಒಂದು ನಿಮಿಷ, 12 ಗಂಟೆ ಇನ್ಸಿಡೆಂಟ್ ನಡೀತು ಸೀದಾ ಈ ಲಾರಿ ಇವ್ರು ನಮ್ಮನೆ ಓವರ್ಟೇಕ್ ಕೊಡ್ಕೊಂಡ್ ಬಂದ್ರು ಅಣ್ಣ. ಅದಾದ್ಮೇಲೆ ಅದು ಅಲ್ಲಿಂದ ಸೀದಾ ಹಿಂಗ್ ಎಗರುತು ಅಣ್ಣ ಗಾಡಿ. ಅದನ್ನು ನಾವು ನೋಡ್ದು. ನಾವು ದಾಂಡೇಲಿ ಓಡ್ತಾ ಇದ್ವಿ ಅಣ್ಣ ಬೆಂಗಳೂರಿಂದ. ಇದು ಸೀದಾ ಹಿಂಗ್ ಬರ್ತಿರ್ಬೇಕಾದ್ರೆ ನಾವು ಹಿಂಗೆ ಬಂದು ಅಣ್ಣ. ಈ ಬಸ್ಸು ಏಕಾಏಕಿ ನಮ್ಗೆ ಹೊಡಿತು ಅಣ್ಣ. ಹಿಂಗಾಗಿ ಅಲ್ಲಿ ಜಂಪ್ ಆಗಿ ನಮ್ಮ ಬಸ್ ಜಂಪ್ ಆಗಿದೆ. ಮಕ್ಕಳು ಎಷ್ಟು ಜನ ಇದ್ರು ನಿಮ್ಮ ಬಸ್ನಲ್ಲಿ? ನಮ್ಮಲ್ಲಿ 41 ಜನ. ನೀವು ಈ ಬಸ್ನಲ್ಲಿ ಒಂದು 7 ಜನ ಹೊರಗೆ ಇದ್ ಮಾಡಿದಿರಾ? 7 ಜನ ನಾವೇ ಕನಿಷ್ಠ. ಅದಾದ್ಮೇಲೆ ಬ್ಲಾಸ್ಟ್ ಆದಾಗ ನಾವು ಈಗ ಮಕ್ಕಳ ಶವಗಳನ್ನು ಗುರುತು ಹಿರಿಯಲಾರದ ಸ್ಥಿತಿಯಲ್ಲಿ ಕಂಡ ಹೆತ್ತವರು ರೋಧಿಸುತ್ತಿದ್ದಾರೆ. ಇಂಜಿನಿಯರ್ ಮುಗಿಸಿ ಎಂಟೆಕ್ ಮುಗಿಸಿ ಕೆಲಸ ಮಾಡ್ತಿದ್ರು. ಹಿಂಗೆ ಇದಾಗಿ ಕ್ರಿಸ್ಮಸ್ ಡೇ ಬಂದಲಾಗಿ ಹಿಂಗೆ 1 ದಿವಸ ಟೂರ್ ಹೋಗ್ತೀವಿ ಅಂತ ಹೊರಟಿದ್ರು. ಹಿಂಗಾಗಿ ದುರಂತ ನಡೆದಿತ್ತು. ಚೆನ್ನಾಗಿದ್ದರು ಎಲ್ಲ. ಒಟ್ಟಿಗೆ LKG UKG ಒಟ್ಟಿಗೆ ಬೆಳೆದವರು. ಈಗಲೂ ಎಲ್ಲ ಒಟ್ಟಿಗೆ ರೂಮೆಂಟ್ಸಲ್ಲಿದ್ದರು. ಹಿಂಗಾಗಿದೆ. ಏನು ಮಾಡೋದು? ಬೆಂಗಳೂರಲ್ಲೇ ಇದ್ಲು. ಈಗ ಕೊನೆಯದಾಗಿ ಅವತ್ತು ನಿನ್ನೆ ರಾತ್ರಿ 9 ಗಂಟೆ ಕೊನೆಯದಾಗಿ ಮಾತಾಡಿದ್ವಿ. ಅಷ್ಟು ಬಿಟ್ಟರೆ ಇನ್ನೇನಿಲ್ಲ. ಶುಕ್ರವಾರ ಶನಿವಾರ ಲ್ಯಾಬಿಗೆ ಕಳಿಸಿ ಬರುತ್ತೆ. ಅದು ಯಾವತ್ತಿಗೂ ಹೇಳ್ತೀವಿ, ಫೋನ್ ಮಾಡ್ತೀವಿ ಅಂದರು. ಕೇಳಿದ್ದು ಇನ್ನೂ ಫಿಕ್ಸ್ ಮಾಡಿಲ್ಲ. ಮಾತುಕತೆ ಎಲ್ಲ ಆಗಿತ್ತು. ಹಿಂಗೆ ಭಾನುವಾರ ಬಂದ್ಬಿಟ್ಟು ಎಲ್ಲ ಮಾತಾಡೋಣ ಅಂತ ಹೇಳಿದ್ರು. ಹೀಗಾಗಿ ಅಂತ ಹೇಳಿದ್ರು. 8:25 ಬಸ್ ಹತ್ತಿ ಬಸ್ಸಲ್ಲಿ ಒಂದು ಅರ್ಧ ಗಂಟೆ ಫೋನಲ್ಲಿ ಮಾತಾಡಿದ್ರು. ಹೋಗಿ ಬರ್ರಪ್ಪ ಅಂತ ಹೇಳಿ ಕಳಿಸಿದ್ರು. ಬೆಳಗ್ಗೆ 7 ಗಂಟೆಗೆ ಫ್ರೆಂಡ್ ಫೋನ್ ಮಾಡಿದ್ರು. ಹಿಂಗಾಗಿದೆ, ಬಸ್ ಹಾಸ್ಪಿಟಲ್ ಆಕ್ಸಿಡೆಂಟ್ ಆಗಿದೆ, ನಾವೊಂದು ಹಾಸ್ಪಿಟಲ್ ಇದ್ವಿ, ಅವ್ರೊಂದು ಹಾಸ್ಪಿಟಲ್ ಬಂದು ಕರ್ಕೊಂಡು ಹೋಗಿ ಅಂತ ಫೋನ್ ಮಾಡಿದ್ರು. ಅಲ್ಲಿ ಹೋಗಿ ನೋಡಿದ್ರೆ ಅಲ್ಲಿ ನಮ್ಮ ಮಗಳದು ಇದೇ ಇತ್ತು, ಎಲ್ಲ ಸುಟ್ಟು ಹೋಗಿತ್ತು. ನಾವು ಇರೋರೆಲ್ಲ ಹಾಸ್ಪಿಟಲ್ ಚೆಕ್ ಮಾಡಿದ್ರು. ಇರೋರ ಹಾಸ್ಪಿಟಲ್ ಚೆಕ್ ಮಾಡಿ ಚಿತ್ರದುರ್ಗ ಹಾಸ್ಪಿಟ್ಲಿಗೆ ಹೋಗಿ ಅಲ್ಲಿ ನೋಡಿದ್ರೆ ಅಲ್ಲಿ ಗುರ್ತಿಡಿಯಕ್ಕಾಗದಷ್ಟು ಇದಾಗೋಯ್ತು. ಪೊಲೀಸರೆಲ್ಲ ಸಖತ್ ಹೆಲ್ಪ್ ಮಾಡಿದ್ರು. ಸಖತ್ ಇದು ಮಾಡಿದ್ರು. ಎಲ್ಲ DNA ಟೆಸ್ಟ್ ಕೊಟ್ಟು ಎಲ್ಲ ಕಳಿಸ್ಕೊಟ್ಟಿದ್ದಾರೆ. ಮಾನಸ ಹಾಗೂ ನವ್ಯ ಒಂದೇ ರೀತಿಯ ಬಟ್ಟೆ ತೆಗೆದುಕೊಳ್ಳುತ್ತಿದ್ದರು. ಒಂದೇ ರೀತಿಯ ಜ್ಯುವೆಲರಿ ಧರಿಸುತ್ತಿದ್ದರು. ಅವರು ಓದಿದ್ದು ಒಂದೇ ಕಾಲೇಜು, ಒಟ್ಟಿಗೆ ಇದ್ದರು, ಒಂದೇ ಕಡೆ ಕೆಲಸ ಮಾಡುತ್ತಿದ್ದರು. ಎಲ್ಲಿಗೆ ಹೋಗಲಿ, ಊರಿಗೆ ಬರಲಿ, ಒಟ್ಟಿಗೆ ಓಡಾಡುವರು. ಏಪ್ರಿಲ್ 28, 29ಕ್ಕೆ ಮದುವೆ ನಿಶ್ಚಯ ಮಾಡಿದ್ದೆವು. ಜನವರಿ 25ಕ್ಕೆ ಬೆಂಗಳೂರಿನಲ್ಲಿ ಎಂಗೇಜ್ಮೆಂಟ್ ಕೂಡ ಮಾಡಬೇಕಿತ್ತು ಎಂದು ನವ್ಯ ಹಾಗೂ ಮಾನಸ ಗೆಳತನ ನೆನೆದು ನವ್ಯ ಅವರ ತಂದೆ ಮಂಜಪ್ಪ ಕಣ್ಣೀರಿಟ್ಟರು. ಸಾವಿರಾರು ಜನ ಕನ್ನ ಹಾಕಿದಾರೆ ಸರ್ ನಿಮ್ಮ ಮನೆ. ಎಷ್ಟು ಜನ ಕನ್ನ ಹಾಕ್ರಿ ಸರ್? ನಮ್ಮ ಮಕ್ಳು ಉಳಿಸ್ಲಿಲ್ಲ ದೇವ್ರು. 50 ಜನ ಕೇಳಿದ್ರೆ 50 ಜನ 100 ಜನ ಕೊಡಿ ಊಟವ. ಮೋಸ್ಟ್ಲಿ ಅವ್ರಿಗೆ ಬಸ್ ಒಳಗೆ ಜ್ಞಾನ ಕೆಟ್ಟೋಗಿ ಅವ್ರಿಗೆ ಈಚೆಗೆ ಬರೋಕ್ಕಾಗಿಲ್ಲ. ಅಲ್ಲೇ ಸುಟ್ಟೋಗಿತ್ತು. ಮದುವೆ ಫಿಕ್ಸ್ ಆಗಿತ್ತು. ಮದುವೆ ಫಿಕ್ಸ್ ಆಗಿತ್ತು. ಏಪ್ರಿಲ್ 28, 29 ಮದುವೆ ಇತ್ತು HNR ಅಲ್ಲಿ. ಜನವರಿ 25ಕ್ಕೆ ಎಂಗೇಜ್ಮೆಂಟ್ ಇತ್ತು. ಮುಂದೆ ಒಂದು ತಿಂಗಳಿಗೆ ಎಂಗೇಜ್ಮೆಂಟ್ ಇತ್ತು. ಕೆಲಸ ಎಲ್ಲ ಮಾಡ್ಕೊಂಡಿದ್ವಿ. ಚೆನ್ನಾಗಿ ಓದಿಸಿದ್ರು. ದುರಂತ ಅಂತ್ಯ. ಕ್ಯಾಂಟೀನ್ ಮಾಡಿ ನಮ್ಮ ಮಕ್ಕಳು ಓದಿಸಿದ್ರು ಸರ್. ಗ್ಯಾಸ್ ಕಂಪ್ನಿಯಲ್ಲಿ ಮಾನಸ ಮತ್ತು ನಾವು ಇಬ್ಬರು ಒಟ್ಟಿಗೆ ಕೆಲಸ. ಒಂದೇ ಕಂಪ್ನಿ ಬೇರೆ ಬ್ರಾಂಚ್. ಒಂದೇ ಮನೇಲಿ ಇದ್ರು, ವಾಸವಾಗಿದ್ರು. ಇಬ್ಬರು ಸಾಫ್ಟ್ವೇರ್ ಇಂಜಿನಿಯರ್ BA MTech ಮಾಡಿದ್ರು ಮಲ್ನಾಡ್ ಕಾಲೇಜಲ್ಲಿ, ಹಾಸನಲ್ಲಿ. ಬೆಂಗಳೂರಲ್ಲಿ ನಾಗವಾರದಲ್ಲಿ ಮಾನತಾ ಟೆಕ್ ಪಾರ್ಕ್ ಅದು. ಇಬ್ರು ಜೊತೆಲೆ ಹೋದ್ರು. ಒಂದೇ ತಟ್ಟಲ್ಲಿ ಅನ್ನ ತಿಂದ್ರು, ಒಂದೇ ಇದರಲ್ಲಿ ಸತ್ತವ್ರು. ಇನ್ನೇನು ಬ್ಯಾಚುಲರ್ ಲೈಫ್ ಮುಗಿಸಲು ಸಿದ್ಧವಾಗಿದ್ದ ನವ್ಯ ಗೆಳತಿಯರೊಂದಿಗೆ ಸಂತೋಷಕರವಾದ ರಜೆಯನ್ನು ಅನುಭವಿಸಲು ಹೊರಟಿದ್ದಾಗ ಕ್ರೂರ ವಿಧಿ ಅವರನ್ನು ಬಲಿ ಪಡೆದಿದೆ. ಜೀವದ ಗೆಳತಿಯರಿಬ್ಬರು ಮಣ್ಣು ಸೇರಿದ್ದಾರೆ. ಈಗ ಪವಾಡ ಸದೃಶವಾಗಿ ಬದುಕಿರುವ ಮಿಲನ ಗೆಳತಿಯರ ಸಾವು ಕಂಡು ಕಣ್ಣೀರಿಡುವಂತಾಗಿದೆ. ಗೆಳತಿಯರಾದ ಮಾನಸ, ನವ್ಯ, ಮಿಲನ ಮೂವರು ಬೆಂಗಳೂರಿನಿಂದ ಗೋಕರ್ಣ ಪ್ರವಾಸಕ್ಕೆ ಹೊರಟಿದ್ದರು. ನಮ್ಮ ಮಗಳು ಹಾಗೂ ಮಾನಸ ಸಂಪೂರ್ಣ ಸುಟ್ಟು ಹೋಗಿದ್ದಾರೆ.
ಮೃತದೇಹ ಕಂಡುಹಿಡಿಯಲಾಗದ ರೀತಿಯಾಗಿತ್ತು. ಇನ್ನೇನು ಬ್ಯಾಚುಲರ್ ಲೈಫ್ ಮುಗಿಸಲು ಸಿದ್ಧವಾಗಿದ್ದ ನವ್ಯ ಗೆಳತಿಯರೊಂದಿಗೆ ಸಂತೋಷಕರವಾದ ರಜೆಯನ್ನು ಅನುಭವಿಸಲು ಹೊರಟಿದ್ದಾಗ ಕ್ರೂರ ವಿಧಿ ಅವರನ್ನು ಬಲಿಪಡೆದಿದೆ. ಜೀವದ ಗೆಳತಿಯರಿಬ್ಬರೂ ಮಣ್ಣು ಸೇರಿದ್ದಾರೆ. ಈಗ ಪವಾಡ ಸದೃಶವಾಗಿ ಬದುಕಿರುವ ಮಿಲನ ಗೆಳತಿಯರ ಸಾವು ಕಂಡು ಕಣ್ಣೀರಿಡುವಂತಾಗಿದೆ. ಕನ್ನಡ ಪೋಸ್ಟ್ ನ್ಯೂಸ್ ನೆಟ್ವರ್ಕ್, ಹಾಸನ.